ನಾರಾಯಣಗೌಡರು ಈ ಮಟ್ಟಕ್ಕೆ ಬೆಳೀತಾರೆ ಅನ್ನೋದನ್ನು ನನಗೆ ಗೊತ್ತಿರಲಿಲ್ಲ. ಬಾಲ್ಯದಲ್ಲಿ ಅವರು ಹೆಚ್ಚಿನ ವರ್ಚಸ್ಸಿನಿಂದ ಧೈರ್ಯವಂತನಾಗಿ, ಒಳ್ಳೆಯ ವಿದ್ಯಾರ್ಥಿಯಾಗಿ, ಗುರು ಹಿರಿಯರಲ್ಲಿ ಭಕ್ತಿಯುಳ್ಳವನಾಗಿ ಬೆಳೆದಿದ್ದ. ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿದರೂ ಕೂಡ ಮನಸ್ಸಿನಿಂದ, ಧೈರ್ಯದಿಂದ ಕೆಲಸವನ್ನು ಮಾಡ್ತಿದ್ದ. ಅದೇ ರೀತಿ ಪಾಠದಲ್ಲೂ ಎಲ್ಲ ವಿಷಯದಲ್ಲೂ ಕೂಡ ತನಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಧೈರ್ಯವಂತನಾಗಿ ನಾನು ಹೇಳ್ತೀನಿ ಟೀಚರ್ ಯಾವುದೇ ಒಂದು ವಿಷಯವನ್ನು ಅಂತ ಹೇಳಿಬಿಟ್ಟು ಎದ್ದು ನಿಂತ್ಕೊಂಡು ಅವನು ಉತ್ತರವನ್ನು ಹೇಳ್ತಿದ್ದ. ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ದಿವಸ ಹೂವು ಎಲ್ಲ ಸೇವೆಲ್ಲ ದೇವಸ್ಥಾನಕ್ಕೆಲ್ಲ ಪೂರ್ತಿ ಹೂವಿನ ಅಲಂಕಾರ ಪ್ಲಸ್ ರಥಕ್ಕೆ ಅಲಂಕಾರ ಎಲ್ಲನೂ ಮಾಡಿಸ್ತಾರೆ. ಅದು ಅಲ್ಲದೆ ರಥೋತ್ಸವ ಕಾಲದಲ್ಲಿ ಅವ್ರದ್ದು ಇಲ್ಲೊಂದು ಸೇವೆಯೂ ಸಹ ಇದೆ. ಅವತ್ತು ದಿವಸ ಅವರು ಅದನ್ನು ತುಂಬ ಜೋರಾಗಿ ಮಾಡ್ತಾರೆ. ಮೊದಲಿಂದಲೂ ಹುಡುಗ ಜೊತೆ ಹೇಳ್ಕೊಂಡು ತುಂಬ ಕೆಲಸಗಳನ್ನೂ ಮಾಡ್ತಾಯಿದ್ರು ಈ ಊರಲ್ಲಿ. ಒಂದು ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ತಮಿಳು ಹಾಡು ಹಾಡಿದರು ಅಂತ ಹೇಳಿ ಒಂದು ಇದಕ್ಕೆ ಗಲಾಟೆ ಮಾಡಿ ಅವತ್ತು ಪೊಲೀಸ್ನವರು ಅವರು ಇವರೆಲ್ಲ ಗಲಾಟೆ ಆಯಿತು. ಒಂದು ದಿವಸ ಆರ್ಕೆಸ್ಟ್ರಾದಲ್ಲಿ ನಾವು ಇಲ್ಲ ತಮಿಳು ಹಾಡುಗಳನ್ನು ಹಾಡಬಾರ್ದು, ನೀವು ಕನ್ನಡದ ಹಾಡುಗಳನ್ನೇ ಆಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದಾಗ ಅವರು ಹಾಡಲಿಕ್ಕೆ ಹೋಗ್ತಾ ಇದ್ದಾಗ ನಾನು ವೇದಿಕೆಗೆ ನುಗ್ಗಿ ಆ ಆರ್ಕೆಸ್ಟ್ರಾದ ವಾದ್ಯಗಳನ್ನೆಲ್ಲ ಒಂದಷ್ಟು ಹೊಡೆದು ದೊಡ್ಡ ಗಲಾಟೆ ಆಯಿತು ನಮ್ಮ ಅವರ ಮಧ್ಯದಲ್ಲಿ. ಆಗ ಲಾಠಿ ಚಾರ್ಜ್ ಆಗುತ್ತೆ. ಮಾದೇವು ಅಂತ ಹೇಳಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅರಸೀಕೆರೆಯಲ್ಲಿ ಅವನು ನಮ್ಮನ್ನು ಬಂಧಿಸಿ ತಗೊಂಡೋಗಿ 2-3 ದಿವಸ ಲಾಕಪ್ಪಲ್ಲಿ ಇಟ್ಟು ಭಾರಿ ಹಿಂಸೆಯನ್ನು ಕೊಡ್ತಾನೆ. 2 ದಿವಸ ನಂತರ ಮನೆಗೆ ಬಂದರೆ ಮನೆಯಲ್ಲಿ ನನ್ನ ತಂದೆ ಕೆಂಡಮಂಡಲವಾಗಿದ್ದರು. ನಮಗೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನನ್ನ ತಂದೆ ಅಷ್ಟು ಕೋಪದಿಂದ ನನ್ನನ್ನು ಕಾಯ್ತಾ ಇದ್ರು. ಮನೆಯಲ್ಲಿ ನಮ್ಮ ಸೋದರ ಮಾವ ಅವರಿಂದಲೂ ಒದೆ ತಿನ್ನುವಂಥ ಪರಿಸ್ಥಿತಿ ಬಂತು. ಕೊನೆಗೆ ನನ್ನ 1 ವಾರ ಮನೆಯಿಂದ ಹೊರಗಡೆ ಹಾಕಿರು. ಸಣ್ಣ ಹುಡುಗನಿಂದಲೂ ಅವರು ಈ ಕನ್ನಡದ ಬಗ್ಗೆ ಹೋರಾಟ ನಡೆಸ್ಕೊಂಡು ಅವರು ಬಾಂಬೆಗೆ ಅಲ್ಲಿ ಇಲ್ಲಿ ಹೋಗಿ ಇನ್ನೂ ಹೆಚ್ಚಿನ ಒಂದು ಪುಟವಾಗಿ ಬಂದು ಇಲ್ಲಿ ಕನ್ನಡಕ್ಕೆ ಹೋರಾಟ ನಡೆಸ್ತಾ ಇದ್ದಾರೆ. ಮುಂಬೈ ನಗರಕ್ಕೆ ಹೋಗಿದ್ದಕ್ಕೆ ಒಂದು ದೊಡ್ಡ ಕಾರಣ ಇದೆ. ನನ್ನ ಊರಿನಲ್ಲಿ ದೇವಸ್ಥಾನಕ್ಕೋಸ್ಕರ ನನ್ನ ತಂದೆ ದೇವರಿಗೆ ಹೂ ಬೆಳಿಲಿಕ್ಕೋಸ್ಕರ 2 ಎಕರೆ ಭೂಮಿಯನ್ನು ಕೊಟ್ಟಿದ್ದರು. ಆ ದೇವಸ್ಥಾನದಿಂದ ಕನ್ವಿನಿಯರು ಆ ಜಮೀನನ್ನ ಅವರ ಹೆಂಡತಿ ಹೆಸರಿಗೆ ನೋಂದಾವಣಿ ಮಾಡಿಕೊಂಡ್ರು. ರಾತ್ರೋರಾತ್ರಿ ಆ ಜಾಗವನ್ನು ಕಬಳಿಸುವಂಥ ಸಂಚು ಮಾಡ್ತಾನೆ. ಇದ್ದಕ್ಕಿದ್ದಂಗೆ ಬಾಳೆ ಗಿಡವನ್ನು ನೆಟ್ಟು ಸುತ್ತ ತಂತಿ ಬೇಲಿಯನ್ನು ಹಾಕಿಸಿ ಅವನಿಗೆ ಎಷ್ಟು ಬೇಕಷ್ಟು ಭದ್ರತೆಯನ್ನು ಮಾಡ್ಕೋತಾನೆ. ಇದು ಯಾರೋ ಬಂದು ನಮಗೆ ಹೇಳ್ತಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಇದನ್ನು ಬಿಡಬಾರ್ದು ಅಂತ ಹೇಳಿ ರಾತ್ರಿ ಹೋಗಿ ಆ ತಂತಿ ಕಂಬವನ್ನೆಲ್ಲ ಹೊಡೆದಾಕಿ ಆ ಬಾಳೆ ಗಿಡವನ್ನೆಲ್ಲ ಕತ್ತರಿಸಿ ಬಂದಾಗ ಅದು ನಮ್ಮ ತಂದೆ ಗೊತ್ತಾಗ್ಬಿಡುತ್ತೆ. ನಮ್ಮ ತಂದೆ ಮತ್ತೆ ನನ್ನ ಕರೆಸಿ ಮನೆಯಲ್ಲಿ ಸಿಕ್ಕಾಬಟ್ಟೆ ಹೊಡೆದು ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಆ ಜಮೀನನ್ನ ಕೊಟ್ಟಿದ್ದಾಯಿತು, ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನೀನು ಯಾತಕ್ಕೆ ಹೋಗಿ ಬೆಳೆದಂಥ ಬಾಳೆಗಿಡನೆಲ್ಲ ಕತ್ತರಿಸಿದೀಯಾ, ಮತ್ತು ಆ ಕಂಬಗಳನ್ನೆಲ್ಲ ಹೊಡೆದಾಕಿದೀಯಾ, ನಿನಗೆ ಹಿಂದೆ ಒಂದ್ಸಲಿ ಹೇಳಿ ನಾನು ಮನೆಯಿಂದ ಹೊರಗಾಕಿದ್ದೀನಿ, ಆದರೂ ನೀನು ಬುದ್ಧಿ ಕಲ್ತಿಲ್ಲ ಅಂತ ಹೇಳಿ ಮತ್ತೆ ನನ್ನ ಅಪ್ಪಾಜಿ ನನ್ನ ಮನೆಯಿಂದ ಹೊರಗಾಕ್ತಾರೆ. ಬೇಸರ ಮಾಡಿಕೊಂಡು ರಾತ್ರಿ ನಾನು ಊರು ಬಿಟ್ಟು ಬಾಂಬೆಗೆ ಹೋಗ್ಬೇಕು ಅನ್ನೋ ತೀರ್ಮಾನವನ್ನ ಮಾಡ್ತೀನಿ. ಕನ್ನಡ ಚಳುವಳಿ ನಿಂತ ನೀರಾಗಿದ್ದಾಗ ಗೌಡರು ಗುಡುಗಿನಂತೆ ಬಂದರು, ಅಬ್ಬರಿಸಿದರು, ಪ್ರಾಣದ ಹಂಗನ್ನು ತೊರೆದು ಹೋರಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಅವರು ಕಟ್ಟಿ ಕ್ರಾಂತಿಕಾರಿ ಹೋರಾಟವನ್ನು ಸಂಘಟಿಸಿದರು. ನಾಡಿನ ಮೂಲೆ ಮೂಲೆಗೂ ಚಳುವಳಿಯನ್ನು ವಿಸ್ತರಿಸಿದರು. ಲಕ್ಷಾಂತರ ಕನ್ನಡದ ಯುವಕರಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟರು.